ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ಗೆ. ನೋಡಿ, ನಿಮಗೆ ಇಲ್ಲಿ 1 ಲಕ್ಷ ಬರೋ ಸ್ಕಾಲರ್ಶಿಪ್ಪು ಹಾಗೂ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಖಂಡಿತ ಬರುತ್ತೆ. ಫಸ್ಟ್ ಇಯರ್ ಹಾಗೂ 12th ಮುಗಿಸಿರೋರಿಗೆ ಹಾಗೂ 11th ಮುಗಿಸಿರೋರಿಗೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಖಂಡಿತ 1 ಲಕ್ಷ ಸ್ಕಾಲರ್ಶಿಪ್ ಹೇಗೆ ಪಡ್ಕೊಳ್ಳೋದು, ಔಟ್ ಅಪ್ಲೈ, ಏನು ಎಲಿಜಿಬಿಲಿಟಿ, ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ಇದರಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದನ್ನು ಇನ್ಫಾರ್ಮೇಟಿವ್ ಆಗಿ ತಂದು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಖಂಡಿತ 1 ಲಕ್ಷ ಸ್ಕಾಲರ್ಶಿಪ್ ತುಂಬ ಜನಕ್ಕೆ ಬಂದಿದೆ. ಎಕ್ಸಾಂಪಲ್ ನನಗೂ ಕೂಡ ಲಕ್ಷಗಳ ಸ್ಕಾಲರ್ಶಿಪ್ ಬಂದಿದೆ. ನಾವು ಹಳೆ ವೀಡಿಯೋದಲ್ಲಿ ನೋಡಿದ್ರೆ ಖಂಡಿತ ಪ್ರೂಫ್ ಎಲ್ಲ ಹಾಕಿದ್ದೀನಿ. ನಮ್ಮ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದೆ. ಬನ್ನಿ, ಇದು ಏನಪ್ಪ ಅಂದರೆ ಬಡ್ಡಿ ಫಸ್ಟ್ ಸ್ಟಡಿ. ನೀವು ಕೇಳಿರ್ತೀರೋ ಇಲ್ಲ ಗೊತ್ತಿಲ್ಲ. ನೀವು ಯಾಕಂದರೆ ಈಗ ಜಸ್ಟ್ 11th 12th ಹಾಗೂ ಫಸ್ಟ್ ಇಯರ್ ಯು ಜಿ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಗೆ ಇದರ ಅಷ್ಟೊಂದು ಗೊತ್ತಿರಲ್ಲ. ಯಾರು ಫಸ್ಟ್ ಇಯರ್ ಯು ಜಿ ಸ್ಟೂಡೆಂಟ್ಸ್ಗೂ ಗೊತ್ತಿರುತ್ತೆ. ಸೆಕೆಂಡ್ ಇಯರ್ ಹಾಗೂ ಥರ್ಡ್ ಇಯರ್ಗೆ ಇದ್ರ ಬಗ್ಗೆ ತುಂಬ ಪರಿಚಯ ಇರುತ್ತೆ. ಯಾಕಂದರೆ ತುಂಬ ಸ್ಕಾಲರ್ಶಿಪ್ ಅಪ್ಲೈ ಅನ್ನೋದು ಮಾಡಿರ್ತಾರೆ. ಇದು ಬಡ್ಡಿ ಫಸ್ಟ್ ಸ್ಟಡಿ ಅನ್ನೋದು ಒಂದು ಜೆನ್ಯೂನ್ ಆಗಿರುವಂಥ ಒಂದು ಸ್ಕಾಲರ್ಶಿಪ್ ಅನ್ನೋದು ಪ್ರೊವೈಡ್ ಮಾಡಿರೋವಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದು ಏನಪ್ಪ ಅಂದರೆ ಬಡ್ಡಿ ಫಸ್ಟ್ ಸ್ಟಡಿ ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಪ್ಲಾಟ್ಫಾರ್ಮ್. ಬೇರೆ ಬೇರೆ ಕಡೆ ಹುಡುಕೊಂಬಿಟ್ಟು ಒಂದು ಕಂಪ್ನಿಯಿಂದ 5% ಏನು ಬಂದಿರುತ್ತೆ ಆ ಸ್ಕಾಲರ್ಶಿಪ್ನ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಆಗಿ ಕೊಡ್ತಾ ಇರುತ್ತೆ. ಅದೇ ಒಂದು ಈಗ ಬಡ್ಡಿ ಫಸ್ಟ್ ಸ್ಟಡಿ ಕೂಡ ಅದು ಒಂದು ಕಂಪ್ನಿಯಾಗಿ ಬೆಳೆದುಕೊಂಡು ಈಗ ಎಲ್ಲ ಸ್ಟೂಡೆಂಟ್ಸ್ಗೆ 1 ಲಕ್ಷ ಸ್ಕಾಲರ್ಶಿಪ್ ಅನ್ನೋದು ಪ್ರೊವೈಡ್ ಮಾಡ್ತಾಯಿದೆ. ಅದಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು, ಏನೇನು ಔಟ್ ಅಪ್ಲೈ, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಬಂದುಬಿಡಿ. ಅದು ಈಗ 2025 ಹಾಗೂ 26 ಓದ್ತಿರುವಂಥ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಬರೋರಿಗೆ ನಿಮಗೆ ಒಂದು ಬೇಕಾಗಿರುತ್ತೆ. ಏನೇನಾಗಿರ್ಬೇಕಂದ್ರೆ ನಿಮ್ಮದು ಕ್ಲಾಸ್ 10th ಆಗಿರ್ಬೋದು, 12th ಅದು ಪಾಸ್ಔಟ್ ಆಗಿರಬೇಕು. ಅಂದರೆ ಈಗ ಎಕ್ಸಾಂಪಲ್ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ, ನಿಮಗೆ ಇನ್ನೂ ಸ್ವಲ್ಪ ದಿನದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಪ್ರೊವೈಡ್ ಆಗುತ್ತೆ. ಮುಗಿದ ತಕ್ಷಣ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಹಾಗೂ ಎನ್ರೋಲ್ ಅವರು ಏನಾದರೂ 3rd ಇಯರ್ ಗ್ರಾಜುಯೇಷನ್ಸ್ ಹಾಗೂ 4th ಇಯರ್ ನೀವು ಡಿಗ್ರಿ ಯಾವುದೇ ಮಾಡಿರ್ಬೋದು ಅಪ್ಲೈ ಅನ್ನೋದು ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ್ರೆ ನಿಮಗೆ ಈ ಸ್ಕಾಲರ್ಶಿಪ್ ಅನ್ನೋದಾಗುತ್ತೆ. ಲಿಂಕ್ನ ನಾನು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ನಿಮಗೆ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಬನ್ನಿ, ಏನೇನು ಎಲಿಜಿಬಿಲಿಟಿ ಅನ್ನೋದು ಇದನ್ನೆಲ್ಲ ನೋಡ್ಕೊಂಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಸುಮ್ಮನೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಸಿಗೋದಿಲ್ಲ. ಅದಕ್ಕೆ ಡೆಡ್ಲೈನ್ ಬಂದ್ಬಿಟ್ಟು May 15 ಅನ್ನೋದಿದೆ. ಇದೇ 2025 ಏನೇನು ಎಲಿಜಿಬಿಲಿಟಿ ಅಂದರೆ ಯು ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 10th ಆರ್ ಕ್ಲಾಸ್ 12 ಆರ್ ಕರೆಂಟ್ಲಿ ಸ್ಟಡಿಂಗ್ ಇನ್ ದ 11th 12th ಆರ್ ಇನ್ ದ ಫಸ್ಟ್ ಇಯರ್ ಆಫ್ ದಿ ಗ್ರಾಜುಯೇಷನ್ಸ್ ಪ್ರೋಗ್ರಾಮ್. ನೀವು 10th ಆಗಿರ್ಬೋದು, 11th ಆಗಿರ್ಬೋದು, 12th ಆಗಿರ್ಬೋದು, ಫಸ್ಟ್ ಇಯರ್ ಗ್ರಾಜುಯೇಷನ್ಸ್ ಪ್ರೋಗ್ರಾಮಲ್ಲಿ ಇದರಲ್ಲಿ ಯಾವುದೆಲ್ಲಾದರೂ ಒಂದು ಓದ್ತಿರಬೇಕಾಗುತ್ತೆ. ಮಸ್ಟ್ ಒಂದು ಎಲಿಜಿಬಿಲಿಟಿ ಇರಬೇಕಾಗಿರುತ್ತೆ. ಸ್ಟ್ರಾಂಗ್ ಅಕಾಡೆಮಿಕ್ ಇಯರ್ ರೆಕಾರ್ಡ್ ಇನ್ ದ ಕ್ಲಾಸ್ 10th ಆರ್ 12th. ನೋಡಿ, ಇದ್ರ ಯಾವುದ್ರ ಮೇಲೆ ಕೊಡ್ತಾರೆ ಅಂದರೆ ನಿಮಗೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಸ್ಟೂಡೆಂಟ್ಸ್ ವಿತ್ 80% ಆರ್ ಅಬೋವ್ ಮಾರ್ಕ್ಸ್. ನಿಮಗೆ ಒಂದು 10th ಆಗಿರ್ಬೋದು ಹಾಗೂ 12th ಆಗಿರ್ಬೋದು 80% ಅಬೋವ್ ಮಾರ್ಕ್ಸ್ ಇರಬೇಕಾಗಿರುತ್ತೆ. ನಿಮ್ಮದು ಒಂದು ಅಕಾಡೆಮಿಕ್ ಇರೋದು ಒಂದು ಸ್ಟ್ರಾಂಗ್ ಆಗಿರಬೇಕಾಗಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಒಂದು ಎಲಿಜಿಬಿಲಿಟಿ ಅಂದರೆ ನೋ ಫ್ಯಾಮಿಲಿ ಇನ್ಕಮ್ ಲಿಮಿಟ್. ನಿಮಗೆ ಫ್ಯಾಮಿಲಿ ಇನ್ಕಮ್ ಲಿಮಿಟ್ ಇರೋದಿಲ್ಲ. ಸ್ಟೂಡೆಂಟ್ ಫ್ರಮ್ ಆಲ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಕ್ಯಾನ್ ಅಪ್ಲೈ. ಎಲ್ಲ ಫೈನಾನ್ಸಲ್ಲಿ ನೀವು ಎಂಥ ಅಂದರೆ ರಿಚ್ ಫ್ಯಾಮಿಲಿಯಿಂದ ಬರ್ರಿ, ಪುವರ್ ಫ್ಯಾಮಿಲಿ ಇದರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬಡ್ಡಿ ಫಸ್ಟ್ ಸ್ಟಡಿ ಇಯರ್ ಕೊಡ್ತಾರೆ. ಇದಕ್ಕೆ ಯಾವುದೇ ಥರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಷ್ಟೇ ಲಿಮಿಟ್ ಅನ್ನಬೇಕು ಆ ಥರ ಯಾವುದೇ ಇಲ್ಲ. ಮಸ್ಟ್ ಬಿ ಆ್ಯನ್ ಇಂಡಿಯನ್ ಸಿಟಿಜನ್. ಇದು ಮಾತ್ರ ಒಂದು ಇಂಡಿಯನ್ ಸಿಟಿಜನ್ ಸ್ಟೂಡೆಂಟ್ಸ್ಗೆ ಮಾತ್ರ ಸಿಗುತ್ತೆ, ಇಂಡಿಯಾದಲ್ಲಿರೋ ಸ್ಟೂಡೆಂಟ್ಸ್ಗೆ ಮಾತ್ರ. ಓಪನ್ ಟು ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ. ಇದು ಒಂದು ಇಷ್ಟು ಎಲಿಜಿಬಿಲಿಟಿ ಅನ್ನೋದಾಗಿರುತ್ತೆ. ಇನ್ನು ಬೆನಿಫಿಟ್ಸ್ ಏನಪ್ಪ ಅಂದರೆ ನಿಮಗೆ ಇದರಲ್ಲಿ ಪ್ರಿಯಾರಿಟಿ ಸೆಲೆಕ್ಷನ್ಸ್ ಫಾರ್ ದಿ ಸ್ಕಾಲರ್ಶಿಪ್ಸ್. ಪ್ರಿಯಾರಿಟಿ ಅಂದರೆ ನೀವು ಯಾರು ಬೇಗ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರೋ ಅವ್ರಿಗೊಂದು ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಮಾಡ್ತಾರೆ. ಪ್ರಿಯಾರಿಟಿ ಸೆಲೆಕ್ಷನ್ಸ್ ಫಾರ್ ದಿ ಸ್ಕಾಲರ್ಶಿಪ್ಸ್ ಅಪ್ ಟು ಏನು ನೋಡಿ, ನಿಮಗೆ ಇದು ಖಂಡಿತ ನಿಜ ಬರುತ್ತೆ. 25,000 to 1 lakh ಫಾರ್ ಆ್ಯನಮ್ ಬೇಸ್ಡ್ ಆನ್ ದಿ ಎಲಿಜಿಬಿಲಿಟಿ ಆ್ಯಂಡ್ ಸೆಲೆಕ್ಷನ್ಸ್ ಕ್ರಿಟೇರಿಯಾ. ನೋಡಿ, ನಿಮ್ಮ ಸೆಲೆಕ್ಷನ್ಸ್ ಕ್ರಿಟೇರಿಯಾ ಯಾವುದ್ರ ಮೇಲೆ ಎಷ್ಟು ಸ್ಕಾಲರ್ಶಿಪ್ ಅನ್ನೋದು ನಿಮ್ಮದು ಒಂದು ಕಾಲ್ ಬರುತ್ತೆ. ಅವ್ರದ್ದು ಅಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ ಸೆಲೆಕ್ಷನ್ ಫಾರ್ ದಿ ನೆಕ್ಸ್ಟ್ ಒಂದು ಮಂತಲ್ಲಿ ನಿಮ್ಗೆ ಅದ್ರ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆವಾಗ ನೀವು ಇದರದ್ದು ಕ್ರೈಟೇರಿಯಾ ಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಅನ್ನೋದು ಮೆನ್ಷನ್ ಮಾಡ್ತಾರೆ. ಈಸಿ ಆ್ಯಕ್ಸಸ್ ಟು ಫೈನಾನ್ಷಿಯಲ್ಸ್ ಏಡ್ ಫ್ರಮ್ ದ ಬಡ್ಡಿ ಫಸ್ಟ್ ಸ್ಟಡಿ ಪಾರ್ಟ್ನರ್ ಬ್ಯಾಂಕ್ಸ್. ನೀವು ಏನೇ ಒಂದು ಫೈನಾನ್ಷಿಯಲ್ ತೊಂದರೆ ಅನುಭವಿಸ್ತಿದ್ರೆ ನಿಮಗೆ ಬಡ್ಡಿ ಫಸ್ಟ್ ಸ್ಟಡಿಯಿಂದ ನಿಮಗೆ ಒಂದು ಬೆನಿಫಿಟ್ಸನ್ನು ಸಿಗ್ತಾ ಹೋಗುತ್ತೆ. ಫುಲ್ ಆರ್ ಪಾರ್ಷಿಯಲ್ ಅಡ್ಮಿಷನ್ಸ್ ಫೀಸ್ ವೇ ಆರ್ ಅಟ್ ಸೆಲೆಕ್ಟೆಡ್ ಟಾಪ್ ಇನ್ಸ್ಟಿಟ್ಯೂಷನ್ಸ್. ನೀವು ಎಂಥ ಒಂದು ಟಾಪ್ ಇನ್ಸ್ಟಿಟ್ಯೂಷನ್ ಆಗಿರಲಿ, ಫುಲ್ ಅದಾಗ್ಬೋದು, ಇಲ್ಲಾಂದ್ರೆ ಅರ್ಧಾದ್ರಾಗ್ಬೋದು. ಅಡ್ಮಿಷನ್ ಫೀಸ್ ಅನ್ನೋದು ಬಡ್ಡಿ ಫಸ್ಟ್ ಸ್ಟಡಿಯಿಂದ ನಿಮಗೆ ಸಿಗುತ್ತೆ. ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಏನಂದ್ರೆ ಜಸ್ಟ್ ನಿಮ್ಮದು ಒಂದು ಆಧಾರ್ ಕಾರ್ಡ್ ಅಪ್ಲಿಕೇಶನ್, ಒಂದು ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ. ಅಪ್ಲಿಕೆಂಟ್ಸ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಒಂದು ಬೇಕಾಗಿರುತ್ತೆ. ನೀವು ಯಾವುದು ಓದ್ತಿದ್ದೀರ ಕ್ಲಾಸ್ 10th ಆರ್ 12th ಒಂದು ನಿಮಗೆ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನೋದು ಬೇಕಾಗಿರುತ್ತೆ. ಟು ಅಪ್ಲೈ ಅನ್ನೋದಿಲ್ಲ. ಜಸ್ಟ್ ನೀವು ನಾನು ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಬಿಡಿ, ಅಲ್ಲಿ ನಿಮಗೆ ಲಿಂಕನ್ನು ಸಿಗುತ್ತೆ. ಇಲ್ಲಾಂದರೆ ಇಲ್ಲೇ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ನಮ್ಮ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಅಲ್ಲಿ ಹೇಳುವಂಥ ಡೀಟೇಲ್ಸ್ನೆಲ್ಲ ಹಾಕುವಂಥ ಫಿಲ್ ಮಾಡಿದ್ರೆ ಫಸ್ಟ್ ಟೈಮ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ನಿಮ್ಮ ಮುಂದೆ ಬರುವಂಥ ಎಲ್ಲ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಈಸಿಯಾಗಿ ಇರ್ತಾ ಹೋಗುತ್ತೆ.
ಇಷ್ಟು ನಿಮಗೆ ಒಂದು ಈಸಿಯಾಗಿರೋ ಒಂದು ಸ್ಕಾಲರ್ಶಿಪ್ಪು, ಅದು ಬಡ್ಡಿ ಫಸ್ಟ್ ಇಯರ್ ಜೆನ್ಯೂನ್ ಆಗಿರೋಂಥ ಒಂದು ಸ್ಕಾಲರ್ಶಿಪ್ ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರೆ. ಯಾರೂ ಮಿಸ್ ಔಟ್ ಮಾಡ್ಕೊಳ್ಕೋಬೇಡಿ, ಯಾಕಂದರೆ ದುಡ್ಡು ಅನ್ನೋದು ಯಾರಿಗೂ ಈಸಿಯಾಗಿ ಬರೋಲ್ಲ. ಈ ಥರ ಅಂತ ಮುಂಬರುವಂಥ ತುಂಬ ಸ್ಕಾಲರ್ಶಿಪ್ಗಳಿದ್ದಾವೆ. ಬೇಕಾದ್ರೆ ನಾನು ಇದರಲ್ಲಿ ಲೈವಲ್ಲೇ ತೋರಿಸೋದು ನನಗೂ ಬಂದಿರೋ ಸ್ಕಾಲರ್ಶಿಪ್ ಬಗ್ಗೆ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಯಾವುದೇ ಒಂದು ಗ್ರ್ಯಾಜುಯೇಷನ್ಸ್ ಆಗಿರ್ಬೇಕಂದ್ರೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ 3rd ಆರ್ 4th ಇಯರ್ ಗ್ರ್ಯಾಜುಯೇಷನ್, ಫಸ್ಟ್ ಇಯರ್ ಇಂಜಿನಿಯರ್ ಅಂದರೆ ಡಿಗ್ರಿ ಸ್ಟೂಡೆಂಟ್ಗೆ ಬರಬೇಕಂದ್ರೆ ನೀವು ಒಂದು 3 ಇಯರ್ ಕೋರ್ಸ್ಗಾದರೂ ಹಾಗೂ 4 ಇಯರ್ ಕೋರ್ಸ್ಗಾದರೂ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಇನ್ನೂ ಬಂದುಬಿಟ್ರೆ ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡಿರೋಂಥ ಸ್ಕಾಲರ್ಶಿಪ್ಗಳು ಇಲ್ಲಿ ಬರ್ತಾ ಹೋಗುತ್ತೆ. ನೋಡಿ, ನಾನು ಇಷ್ಟೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ. ಒಂದು ಅವಾರ್ಡೆಡ್ ಅಂತಂದರೆ ನನಗೆ HDFC ಬ್ಯಾಂಕ್ ಪರಿವರ್ತನೆ ECS ಪ್ರೋಗ್ರಾಮ್ ಅಂಡರ್ ಗ್ರಾಜುಯೇಟೆಡ್ ಕೋರ್ಸ್ಗೆ ಸೆಲೆಕ್ಷನ್ ಆಗಿದೆ. ಅದು ಅಮೌಂಟ್ ಎಲ್ಲಿ ಬರುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನನಗೆ ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಬಂದಿರುವಂಥ ಸ್ಕಾಲರ್ಶಿಪ್ ತೋರಿಸ್ತಾ ಹೋಗುತ್ತೆ. ನೋಡಿ, ಡೇಟು ಮಂತ್ 50,000 2 ಟೈಮ್ಸ್ ಬಂದಿದೆ, ಹಾಗೂ ಇನ್ನು ಮುಂದೆ ಬರ್ತಾ ಹೋಗುತ್ತೆ. ಪ್ರತಿ ಇಯರ್ಸ್ ಒಂದು ಸರಿ ಸೆಲೆಕ್ಷನ್ ಅಂದರೆ ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ಎಲ್ಲಿ ರಿಸಲ್ಟ್ ಚೆಕ್ ಮಾಡೋದಂದರೆ ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಸ್ಕಾಲರ್ಶಿಪ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಸಲ್ಟನ್ನು ಸಿಗುತ್ತೆ.